ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಬೆಂಗಳೂರು APMC ಫ್ರೂಟ್ಸ್ ಮಾರ್ಕೆಟಲ್ಲಿ ಯಾವ ಥರ ಆಚರಣೆ ಮಾಡ್ತಾ ಇದ್ದಾರೆ ಬನ್ನಿ ಹೋಗೋಣ. ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನೇನು ಪ್ರೋಗ್ರಾಮ್ ಅವರು ಇಟ್ಕೊಂಡಿದ್ದಾರೆ. ಅಧ್ಯಕ್ಷರಿದ್ದಾರೆ, ಕಮಿಟಿ ಅಧ್ಯಕ್ಷರು, ಅವ್ರ ಹತ್ರ ಮಾತಾಡ್ತೀನಿ. ಸೊ ಬನ್ನಿ ಹೋಗೋಣ. ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರು ಫ್ರೂಟ್ ಆ್ಯಂಡ್ ಮ್ಯಾಂಗೋ ಹೋಲ್ಸೇಲ್ ಕಮಿಷನ್ ಏಜೆಂಟ್ ಅಸೋಸಿಯೇಷನ್ ವತಿಯಿಂದ ಸಿಂಗೇನ ಅಗ್ರಹಾರ ಫ್ರೂಟ್ ಮಾರ್ಕೆಟಲ್ಲಿ 70ನೇ ವರ್ಷ ಕನ್ನಡ ರಾಜ್ಯೋತ್ಸವ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಇನ್ನೂ ಬರೋ ವರ್ಷ ಮುಂದಕ್ಕೆ ನಮ್ಮ ಮಂಡಿ ಮರ್ಚೆಂಟ್ಗಳು ಎಲ್ಲರೂ ಸೇರಿ ಇನ್ನೂ ಚೆನ್ನಾಗಿ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. 70ನೇ ವರ್ಷದ ನಮ್ಮ ಸಿಂಗೇನ ಅಗ್ರಹಾರ ಮಾರುಕಟ್ಟೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಾವು ಎಲ್ಲರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮಂಡಿ ವರ್ತಕರು ಮುಂದಿನ ವರ್ಷ ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತ ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ, ನಾವು ಮಾಡಿದ್ದೀವಿ, ಪ್ರತಿಯೊಬ್ಬರು ಮಾಡಬೇಕು. ಯಾಕಂದ್ರೆ ದೊಡ್ಡವರೆಲ್ಲ ಸೇರಿ ಈ ಥರ ನಮಗೆ ದೊಡ್ಡ ಅವಶ್ಯಕತೆ ಮಾಡಿಕೊಟ್ಟಿದ್ದಾರೆ. ನಾವು ಎಲ್ಲ ವರ್ಷ ಈ ಥರ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಮಾಡಬೇಕು. ಪ್ರತಿಯೊಬ್ಬರು ಬಂದು ನಮ್ಮ ಜೊತೆಲಿ ನಿಂತ್ಕೊಂಡು ಮಾಡುವಾಗ ನಮಗೂ ಇನ್ನೂ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಧನ್ಯವಾದ. ಈ ಮಾರ್ಕೆಟಲ್ಲಿ ಎಲ್ಲರ ಸಹಕಾರ ಇದೆ. ಈ ಸಹಕಾರದಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಆದ್ರೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ಹಾಲಿಡೇ ಡಿಕ್ಲೇರ್ ಮಾಡಬೇಕು. ಹಾಲಿಡೇ ಡಿಕ್ಲೇರ್ ಮಾಡಿದ್ದಾರೆ, ಆಲ್ರೆಡಿ ಮಾಡಿದ್ರೂ ಎಲ್ಲ ಫುಲ್ ಜನ ಓಪನ್ ಮಾಡಿದ್ದಾರೆ ಆಲ್ರೆಡಿ. ಈ ಓಪನ್ ಮಾಡದೇ ಇರೋದ್ರಿಂದ ನಾವು ಉದ್ಧಾರ ಆಗ್ತೀವಿ. ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲರೂ ಜನ ಬರ್ತಾರೆ. ಈಗ 2000ದಿಂದ 5000 ಜನಕ್ಕೆ ಊಟ ಹಾಕ್ತೀವಿ ನಾವು. ಇಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿ ಹಾಕ್ತೀವಿ. ಈ ವರ್ಷ ಈ ಊಟಕ್ಕೆಲ್ಲ ರೆಡಿ ಮಾಡಿರೋದು ಏಳುಮಲೈ ಅಂತ ನಮ್ಮ ಫ್ರೆಂಡು. ಅವರು ಇದು ಮಾಡಿರೋದು ಅವರು. ಇಲ್ಲೇ ಮಾತಾಡ್ತೀರಾ? ಇವರು ನಮ್ಮ ಅಧ್ಯಕ್ಷರು, APMC ಕಮಿಷನ್ ಏಜೆಂಟ್ ಅಧ್ಯಕ್ಷರು. ಇವತ್ತು ತುಂಬ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿಕೊಟ್ಟಿದ್ದಾರೆ APMC ಫ್ರೂಟ್ ಮಾರ್ಕೆಟಲ್ಲಿ. ಪ್ರತಿಯೊಬ್ಬರು ಇದೇ ಥರ ಸಪೋರ್ಟ್ ಮಾಡಿ ವರ್ಷ ಇದೇ ಥರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀವಿ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಇವತ್ತೊಂದಿನ ಹಾಲಿಡೇ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವರ್ಷದಿಂದನಾದರೂ ಅದನ್ನು ಜಾರಿಗೆ ಮಾಡೋ ಒಂದು ಪ್ರಯತ್ನ ಎಲ್ಲರ ಕಡೆಯಿಂದ ಆಗಲಿ ಅಂತ ಹೇಳ್ಬಿಟ್ಟು, ಆ ಥರ ಆದಾಗ ತುಂಬ ಜನ ಸೇರೋ ಒಂದು ಇದಿರುತ್ತೆ. ಸೊ ನೋಡಿ, ಇವಾಗ ಎಲ್ಲ ಮಂಡಿಗಳು ಓಪನ್ ಮಾಡ್ಕೊಂಡಿದ್ದಾರೆ. ಓಪನ್ ಮಾಡ್ಕೊಂಡಿರೋದು ಜಾಸ್ತಿ ಜನ ಸೇರಲ್ಲ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ, ಕರ್ನಾಟಕ ಹಾಲಿಡೇ ಇದೆ. ಎಲ್ಲ ಮಾರ್ಕೆಟಲ್ಲೂ ಈಗ ಯಶವಂತಪುರ ಮಾರ್ಕೆಟ್ ಆಗಿರ್ಬೋದು, ಇನ್ನೊಂದು ಮಾರ್ಕೆಟ್ ಆಗಿರ್ಬೋದು, ಎಲ್ಲ ಕಡೆ ಹಾಲಿಡೇ ಅಂತ ಫಿಕ್ಸ್ ಮಾಡಿದ್ದಾರೆ. ಬಟ್ ಇಲ್ಲೊಂದು ಆ ರೂಲ್ಸ್ಗಳು ಕರೆಕ್ಟಾಗಿ ಫಾಲೋ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮುಂದಿನ ವರ್ಷದಿಂದ ಕಂಪಲ್ಸರಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ಫಸ್ಟ್ನ ತಾರೀಕಿಗೆ ಕಂಪಲ್ಸರಿ ರಜಾ, ಗೌರ್ಮೆಂಟ್ ರಜಾ ಇರೋದನ್ನ ನಾವು ಮಾರ್ಕೆಟ್ ರಜಾ ಮಾಡ್ತೀವಿ, ಮಾಡಬೇಕಂತ ಉದ್ದೇಶ. ಹೌದು, ಇದು ನೆಕ್ಸ್ಟ್ ಇಯರಿಂದ ಇದು ಕಂಪ್ಲೀಟಾಗಿ ಬಂದ್ ಮಾಡಬೇಕು ಅಂತ ಒಂದು ಕೇಳ್ಕೊತಾ ಇದ್ದೀವಿ. ಇವ್ರ ಅಧ್ಯಕ್ಷರು ಇಲ್ಲಿ ಮಾರ್ಕೆಟಿಗೆ. ಸೊ ಇವ್ರ ಕಡೆಯಿಂದ ಒಂದು APMC ನಿಮ್ಮ ಕಡೆಯಿಂದ ನೆಕ್ಸ್ಟ್ ವರ್ಷ ನಾವು APMC ಅವ್ರಿಗೆ ಲೆಟರ್ ಕೊಡ್ತೀವಿ. ನವೆಂಬರ್ 1 ಪ್ರತಿ ವರ್ಷನೂ ರಜಾ ಮಾಡಬೇಕಂತ ನಾವು ಅವರಿಗೆ ಒಂದು ಮನವಿ ಕೊಡ್ತೀವಿ. ಸರಿ, ಬೇರೆ ಕಡೆಯಿಂದ ಬಂದು ಇಲ್ಲಿ ದುಡಿಮೆ ಮಾಡ್ಕೊಂಡು ಕನ್ನಡ ಅಂದ್ರೆ ತಾತ್ಸಾರ ಮಾಡೋರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಇಲ್ಲ, ಅವ್ರಿಗೆ ಆಕ್ಚುಲಿ ಕನ್ನಡ ರಾಜ್ಯೋತ್ಸವ ಅವ್ರಿಗೆ ಏನಂತ ಗೊತ್ತಿಲ್ಲ. ಇಲ್ಲಿ ಸುಮಾರು ಹೊರಗೆ ಇದು ಸ್ಟೇಟ್ ಅವರೆಲ್ಲ ಬಂದು ಇಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ. ಇದು ಕನ್ನಡ ರಾಜ್ಯೋತ್ಸವ ಅವ್ರಿಗೆ ಏನಂತ ಗೊತ್ತಿಲ್ಲ. ನಾವು ಅಸೋಸಿಯೇಷನ್ ಓಪನ್ ಮಾಡಿ ಈ ಮಾರ್ಕೆಟ್ ಒಳಗಡೆ 4 ವರ್ಷ ಆಗಿದೆ. ಈ 4 ವರ್ಷನ ನವೆಂಬರ್ 1ನೇ ತಾರೀಕು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಬೇಕಂತ ಉದ್ದೇಶ ನಾವು ಭಾಷಣ ಮಾಡ್ತಾ ಇದ್ದೀವಿ. ಆದ್ರೂ ಇಲ್ಲಿ ಇರೋರಿಗೆ ಅಷ್ಟು ಏನೋ ಇನ್ನೂ ಇದು ತಿಳುವಳಿಕೆ ಇಲ್ಲ. ಖಂಡಿತ ಅದು ನಾವಿರೋದ್ರಿಂದ ನಾವು ಅಧ್ಯಕ್ಷರಾಗಿದ್ದೀವಿ ಮಾರ್ಕೆಟ್ ಒಳಗಡೆ. ನಾವು ನೆಕ್ಸ್ಟ್ ವರ್ಷ ನಾವು 100% ಎಲ್ಲರಿಗೆ ಕನ್ನಡ ರಾಜ್ಯೋತ್ಸವ ಮಾಡಬೇಕಂತ ನಮ್ಮ ಕೈಯಲ್ಲಿ ಎಷ್ಟು ಅಥವಾ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ನೀವೇನಾದರೂ ಮಾತಾಡಿ. ಈಗ ನಮ್ಮ ಮಾರ್ಕೆಟಲ್ಲಿ ಪ್ರತಿ ಕಡೆಯಿಂದ ಬಂದು ಆ ಕಡೆ ಬೇರೆ ಸ್ಟೇಟ್ಗಳೆಲ್ಲ ಬಂದು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ವಿಷಯ ಅಂದ್ರೆ ಅವ್ರಿಗೆ ಕನ್ನಡದ ನಮ್ಮ ರಾಜ್ಯೋತ್ಸವ ಮಾಡಬೇಕಂತ ನಾವೆಲ್ಲರಿಗೂ ಕೇಳ್ಕೊಂಡಿದ್ವಿ. ಆ ಥರ ಎಲ್ಲರಿಗೂ ಹೆಂಗೆ ಮಾಡಬೇಕಂತ ನಾವು ವರ್ಷ ನಾವು ತೋರಿಸ್ತಾ ಇದ್ವಿ. ಅನ್ನದಾನ ಮಾಡಿ ಮತ್ತು ಹೆಂಗೆ ಮಾಡಬೇಕಂತ ಎಲ್ಲ ತೋರಿಸಿ ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ. ಅದೇ ಥರ ಪ್ರತಿ ಮಾರ್ಕೆಟಲ್ಲೇ ಮಂಡಿ ಮಾಲೀಕರಾಗಲಿ ಹಮಾಲಿಗಳಾಗಲಿ ಎಲ್ಲರೂ ಬರಬೇಕು. ಬಂದು ಅವರೆಲ್ಲ ಒಕ್ಕಟ್ಟಾಗಿ ನಿಂತ್ಕೊಂಡು ಮಾಡಿಬಿಟ್ಟು ಒಂದೇ ತಾಯಿ ಮಕ್ಕಳ ಥರ ನಮ್ಮ ಕನ್ನಡ ರಾಜ್ಯೋತ್ಸವ ಮಾಡಿಕೊಂಡು ಜೈ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು, ಜೈ ಭುವನೇಶ್ವರಿ ತಾಯಿಗೆ ಜೈ ಅಂತ ಹೇಳ್ಕೊಂಡು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು.
ತುಂಬ ಜನ ಹೊರಗಡೆಯಿಂದ ಬಂದು ಜೀವನ ಕಟ್ಕೊಂಡಿದ್ದಾರೆ. ಆದರೆ ಕನ್ನಡ ರಾಜ್ಯೋತ್ಸವ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸಿ ಕಾಣಿಸ್ತಾ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ ಇದ್ರ ಮುಖಾಂತರ ಮುಂದಿನ ವರ್ಷದಿಂದ ಈ ಕನ್ನಡ ರಾಜ್ಯೋತ್ಸವನ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ಬೇಕು. ಸೊ ಅದಕ್ಕೆ ಎಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ನೋಡಿದ್ರಲ್ಲ ಇವತ್ತು ಬೆಂಗಳೂರು APMC ಫ್ರೂಟ್ಸ್ ಮಾರ್ಕೆಟಲ್ಲಿ ಯಾವ ಥರ ಆಚರಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾನೇನು ಹೇಳೋದು ಅಂದರೆ ಇದೇ ರೀತಿ ವರ್ಷ ಆಚರಣೆ ಆಗ್ತಾ ಇರಲಿ. ಕನ್ನಡ ನಾಡಿನ ಬಗ್ಗೆ ಎಲ್ಲರಿಗೂ ಪ್ರೀತಿ, ಅಭಿಮಾನ, ಗೌರವ ಬರಲಿ. ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಇಲ್ಲಿ ತುಂಬ ಜನ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಈ ಮಾರ್ಕೆಟಲ್ಲೇ ನೋಡ್ಬೋದು, ಹೊರ ರಾಜ್ಯದಿಂದ ಬಂದು ತುಂಬ ಜನ ಜೀವನ ಕಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಹೇಳೋದು ನಾನು ಇಷ್ಟೇ, ಈ ಥರ ಏನಾದರೂ ಒಂದು ಸಮಾರಂಭಗಳು ಮಾಡಿದಾಗ ಕನ್ನಡದ ಪರವಾಗಿ, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಭಾಷೆ ಬಗ್ಗೆ, ನೆಲದ ಬಗ್ಗೆ, ಜಲದ ಬಗ್ಗೆ ಏನೇ ಒಂದಿದ್ರೂ ಕೂಡ ಕೈ ಜೋಡಿಸಿ. ಯಾಕಂದರೆ ನೀವು ಇಲ್ಲಿ ಬಂದು ಜೀವನ ಕಟ್ಕೊಂಡಿರ್ತೀರ, ಆ ರಾಜ್ಯಕ್ಕೆ ಗೌರವ ಕೊಡ್ರಿ, ಆ ಭಾಷೆಗೆ ಗೌರವ ಕೊಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ